ರಾಜಾಜಿನಗರದಲ್ಲಿ ಡಿಜಿಟಲ್ ಮಾಧ್ಯಮದ ಹೆಸರಲ್ಲಿ ಬ್ಲಾಕ್ ಮೇಲ್ ಹಾಗೂ ಹಣ ವಸೂಲಿಗೆ ಯತ್ನಿಸಿದ ಗಂಭೀರ ಆರೋಪದ ಪ್ರಕರಣ ಬೆಳಕಿಗೆ ಬಂದಿದೆ. ಮಹಾಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋ ದೂರಿನ ಅನ್ವಯ 4 ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ವಿದ್ಯಾರಣ್ಯಪುರ ನಿವಾಸಿ 29 ವರ್ಷದ ಸುಭಾಷ್ ಅವರು ನೀಡಿದ ಪ್ರಕಾರ ರಾಜಾಜಿನಗರದ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಲ್ಲಿರೋ ಕಟ್ಟಡವೊಂದರಲ್ಲಿ ಆರೋಪಿಗಳು ತಮ್ಮನ್ನ ಭೇಟಿ ಮಾಡಿ ತಮ್ಮ ಬಳಿ ಇರೋ ವಿಡಿಯೋಗಳನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಸಾರ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ವಿಡಿಯೋಗಳನ್ನ ಪ್ರಕಟಿಸದಿರಲು ಹಾಗೂ ಡಿಲೀಟ್ ಮಾಡೋಕೆ 3 ರಿಂದ 4 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಕರಣದಲ್ಲಿ ಗಂಗಾಧರ್, ಥಾಮಸ್, ಗಣೇಶ್ ರೇವಣ್ಣ ಹಾಗೂ ಶಿವಕುಮಾರ್ ಪೂಜಾರಿ ಅವರನ್ನ ಆರೋಪಿಗಳಾಗಿ ಹೆಸರಿಸಲಾಗಿದೆ. ಜನತಾ ನ್ಯೂಸ್ ಡಿಜಿಟಲ್ 2 ಎಂಬ ಡಿಜಿಟಲ್ ವೇದಿಕೆಯ ಹೆಸರನ್ನು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದೂರಿನ ಆಧಾರದ ಮೇಲೆ ಮಹಾಲಕ್ಷ್ಮೀಪುರಂ ಪೊಲೀಸರು ಅಪರಾಧ ಸಂಖ್ಯೆ ಅಡಿಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಪ್ರಕರಣ ದಾಖಲಿಸಿಕೊಂಡು ಘಟನೆಯ ಸತ್ಯಾಸತ್ಯತೆ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಡಿಜಿಟಲ್ ವೇದಿಕೆಗಳ ಮೂಲಕ ಬ್ಲಾಕ್ ಮೇಲ್ ಹಾಗೂ ಹಣ ವಸೂಲಿಗೆ ಯತ್ನಿಸಿದ ಆರೋಪ ಇದೀಗ ಪೊಲೀಸ್ ತನಿಖೆಯ ಹಂತ ತಲುಪಿದ್ದು ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿ ತನಿಖೆ ಬಳಿಕ ಸ್ಪಷ್ಟವಾಗುತ್ತೆ. ಅರ್ಧ ಗಂಟೆ ಸರ್ ಅಮೌಂಟ್ ಅರೇಂಜ್ ಆಯಿತು. ಇನ್ನೊಂದು 20,000 ಅಡ್ಜಸ್ಟ್ ಆಗಬೇಕು. ಫ್ರೆಂಡ್ ಕರೆದಿದ್ದೀನಿ ಸರ್. ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಅಲ್ಲ ಸರ್, ರಜಾ ಇತ್ತು. ಅಲ್ಲೇ ಇರ್ತೀರಾ ಸರ್? ಹಾಂ ಸರ್, ಬಂದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.